ಐಟಿ ಕಚೇರಿ ಮುಂದೆ ದೋಸ್ತಿ ಪ್ರತಿಭಟನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಐಟಿ ದೂರಿನ ಹಿನ್ನೆಲೆಯಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ. ಐಟಿ ಕಚೇರಿ ಮುಂದೆ ಈಗಾಗಲೇ ದೋಸ್ತಿ ಪ್ರತಿಭಟನೆಯನ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಐಟಿ ದೂರಿನ ಹಿನ್ನೆಲೆಯಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಕೂಡ ವರದಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ಪೊಲೀಸ್ ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಐಟಿ ಅವರು ದೂರು ಸಲ್ಲಿಸುವುದಕ್ಕೂ ಮುನ್ನವೇ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅನುಮತಿ ಇಲ್ಲದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾರ್ಚ್ 28ರಂದೇ ಎಫ್ಐಆರ್ ದಾಖಲಿಸಲಾಗಿದೆ. ಶಿವಾಜಿನಗರ ಬ್ಲಾಕ್ ಕಾರ್ಯದರ್ಶಿಗಳ ಮೇಲೂ ಕೂಡ ದೂರನ್ನ ದಾಖಲಿಸಲಾಗಿತ್ತು. ಜೆಡಿಎಸ್ ಕಾಂಗ್ರೆಸ್ ಬ್ಲಾಕ್ ಕಾರ್ಯದರ್ಶಿಗಳ ಮೇಲೆ ದೂರು ದಾಖಲಾಗಿದೆ. ವರದಿ ಸಲ್ಲಿಕೆಯ ಬಗ್ಗೆ ನ್ಯೂಸ್ 18ಗೆ ಖಚಿತಪಡಿಸಿದೆ ಆಯೋಗ. ಈಗಾಗಲೇ ರಿಜ್ವಾನ್ ಅರ್ಷದ್ ಅವರ ಮನೆ ಮೇಲೂ ಕೂಡ ಇವತ್ತು ಐಟಿ ರೇಡ್ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಿಜ್ವಾನ್ ಅರ್ಷದ್ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. ಬೆಂಗಳೂರು ನಗರದಲ್ಲಿ 3 ಸಂಸದರು ಅವರ ಪಕ್ಷದವರು ಇದ್ದಿ, ಕೇಂದ್ರದಲ್ಲಿ ಅವರ ಸರ್ಕಾರ ಇದ್ದಿ, ಕೇಂದ್ರ ಸರ್ಕಾರದಿಂದ ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಯಾವುದೇ ರೀತಿಯ ಒಂದು ಹೊಸ ನೆರವು ಆಗಲಿ, ಸಹಾಯ ಆಗಲಿ, ಯೋಜನೆ ಆಗಲಿ, ಮತ್ತೆ ಒಂದು ವಿಶೇಷವಾದಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಕೊಡುಗೆ ಯಾವುದು ಇಲ್ಲದೆ ಇದ್ದಾಗ ಅವರ ಸಾಧನೆ ಏನು, ಸಾಧನೆ ಮೇಲೆ ಚುನಾವಣೆ ಹೋಗ್ಬೇಕಾದ್ರೆ ಅವ್ರಿಗೂ ಸಾಧನೆ ಮಾಡಿದ್ರೆ ಸಾಧನೆ ಹೇಳ್ಬಹುದು. ಹೌದು, ಇಷ್ಟು ಒಳ್ಳೆ ಕೆಲಸ ಮಾಡಿದ್ವಿ, ನಮ್ಗೆ ವೋಟ್ ಕೊಡಿ ಅಂತ ಕೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರದೇ ಮ್ಯಾನಿಫೆಸ್ಟೋ ಅಲ್ಲಿ ಹೋದ್ ಬಾರಿ 5 ವರ್ಷದ ಹಿಂದೆ ಅವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೋ, ಅದರಲ್ಲಿ 3 ಕ್ಯಾಂಡಿಡೇಟ್ಸ್ ಸೇರಿ PC ಮೋಹನ್ ಅವರು, ಸದಾನಂದ ಗೌಡರು ಮತ್ತೆ ದಿವಂಗತ ಅನಂತಕುಮಾರ್ ಅವರು, ಅವ್ರ ಬಗ್ಗೆ ನಾನು ಗೌರವ ಹೇಳಕ್ ಹೋಗೋದಿಲ್ಲ. 3 ಏನ್ ಹೇಳಿದ್ರು, 10,000 ಕೋಟಿ ಸ್ಪೆಷಲ್ ಫಂಡ್ ತರ್ತೀನಿ ಅಂತಕ್ಕಂಥದ್ದು ಸೆಂಟ್ರಲ್ ಗವರ್ಮೆಂಟ್ ಇಲ್ಲ. ಸ್ಪೆಷಲ್ ಫಂಡ್ 10,000 ಕೋಟಿ, ಒಂದೇ ಒಂದು ನಯಾ ಪೈಸಾ ಇಲ್ಲ. ಅವ್ರು ಏನ್ ಹೇಳಿದ್ರು, ಏಮ್ಸ್ ಅನ್ನು ಇಲ್ಲಿ ಸ್ಥಾಪನೆ ಮಾಡ್ತೀನಿ ಏಮ್ಸ್ ಅಂತ ಹೇಳಿದ್ರು. ನಿಮ್ದೇ ಸರ್ಕಾರ ಇತ್ತು, 5 ವರ್ಷ ಫುಲ್ ಮೆಜಾರಿಟಿ ಸರ್ಕಾರ. ಬೆಂಗಳೂರು ನಗರದಿಂದ 3 ಜನ ನೀವು ಸಂಸದರು, ಆಗಿಲ್ಲ. IIT ಸ್ಥಾಪನೆ ಮಾಡ್ತೀವಿ ಬೆಂಗಳೂರಲ್ಲಿ ಅಂತ ಇವ್ರ ಪ್ರಣಾಳಿಕೆ ಇವ್ರು 3 ಜನ ಹೇಳ್ಕೊಂಡಿದ್ರು. ಬೆಂಗಳೂರು ನಗರಕ್ಕೆ ನ್ಯಾಷನಲ್ ಏರೋನಾಟಿಕಲ್ ಯೂನಿವರ್ಸಿಟಿ